ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಏನೈತಿ ಸರ್ಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ 3 ಕ್ಲಾಸ್ಗಳು ಈ ಸರ್ಕಲ್ಸ್ ಮೇಲೆ ಆಗಿದಾವೆ. ಸೊ ಇದು 4ನೇ ಕ್ಲಾಸ್ ಆಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ಗಳು ಕ್ಲಾಸ್ಗಳು ಬೇಕಾದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ PDF ನೋಟ್ಸು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಸಹ ಪ್ರೊವೈಡ್ ಮಾಡಲಾಗ್ತದೆ. ಸೊ ಅದಕ್ಕಾಗಿ ಏನೈತಿ ಒಂದು ಸಪ್ರೇಟ್ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಮಾಡಲಾಗಿದೆ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರನ್ನ ಆ ಗ್ರೂಪ್ಗೆ ಆ್ಯಡ್ ಮಾಡಲಾಗ್ತದೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲಿಗೆ ಡೆಫಿನಿಷನ್ ಆಫ್ ಅ ಸೆಂಟ್ರಲ್ ಆ್ಯಂಗಲ್. ಸೊ ಇಲ್ಲಿ ಸರ್ಕಲ್ದಲ್ಲಿ ಸೆಂಟ್ರಲ್ ಆ್ಯಂಗಲ್ ಅನ್ನೋದು ಬರ್ತದೆ. ಸೊ ಈ ಥರ ಡೆಫಿನಿಷನ್ ನೋಡೋಣ. ಸೆಂಟ್ರಲ್ ಆ್ಯಂಗಲ್ ಇಸ್ ಅ ಆ್ಯಂಗಲ್ subtended by an arc of a circle at the center of the circle. The radius vectors from arms of the central angle. In other words, it is an angle whose vertex is the center of a circle with the two radii lines as its arm that intersect at two different points on the circle. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬರ್ತದೆ ಅನ್ನೋದಿದೆ. ಸೊ ಸೆಂಟ್ರಲ್ ಆ್ಯಂಗಲ್ ಅನ್ನೋದು ಈ ಆರ್ಕ್ದಿಂದ ಈ ರೇಡಿಯೈ ಸೆಂಟರ್ ಆಫ್ ದ ಸರ್ಕಲ್ಗೆ ಆ್ಯಡ್ ಆಗೋದು ಇದೇನಾಗುತ್ತೆ, ಇದು ಸೆಂಟ್ರಲ್ ಆ್ಯಂಗಲ್ ಆಗಿರ್ತದೆ. ಸೊ ಈ ಸೆಂಟ್ರಲ್ ಆ್ಯಂಗಲನ್ನು ಯಾವ ರೀತಿ ಕಂಡು ಹಿಡಿಯೋದು ಅನ್ನೋದನ್ನು ನಿಮ್ಗೆ ಮುಂದೆ ಗೊತ್ತಾಗ್ತದೆ. ಸೊ ಇಲ್ಲಿ ಸೆಂಟ್ರಲ್ ಆ್ಯಂಗಲ್ subtended by this arc center of the circle. ಸೊ ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಇಲ್ಲಿ ಆರ್ಕ್ ಏನೈತಿ, ಆರ್ಕ್ದಿಂದ ಸಬ್ಸ್ಟೆಂಡ ಆಗಿದೆ. ಸೊ ಇದು ಸೆಂಟ್ರಲ್ ಆ್ಯಂಗಲ್ ಆಗಿರ್ತದೆ. ಹಿಯರ್ O is a center of the circle. ಸೊ ಇಲ್ಲಿ O ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ AB ಇಸ್ ಆರ್ಕ. ಸೊ ಇಲ್ಲಿ AB ಅನ್ನೋದು ಇದು A, ಇದು B ಆರ್ಕ್ ಆಗಿರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲಿ OA ಏನೈತಿ, ಇದು ರೇಡಿಯಸ್. OA ಇದು ರೇಡಿಯಸ್ ಆಗ್ತದೆ. OB ಇದು ಕೂಡ ರೇಡಿಯಸ್ ಆಗ್ತದೆ. ದ ಸೆಂಟರ್ ಆಫ್ ದ ಸರ್ಕಲ್ ಆಫ್ ಅ ಸರ್ಕಲ್ ಫಾರ್ಮುಲಾ ಫಾಲೋಸ್ ಆಸ್ ಅಂದರು. ಸೊ ಸೆಂಟರ್ ಆಫ್ ದ ಆ್ಯಂಗಲ್ ಫಾರ್ಮುಲಾ ಇಲ್ಲಿ ನೋಡ್ಬೋದು ನೀವು. ಸೆಂಟ್ರಲ್ ಆ್ಯಂಗಲ್ ಅನ್ನು ಯಾವ ರೀತಿ ಕಂಡು ಹಿಡ್ಬೋದು ಅಂದ್ರೆ S ಇಂಟು 360 ಡಿವೈಡೆಡ್ ಬೈ 2πr. ಸೊ ಇಲ್ಲಿ S ಅನ್ನೋದೇನೈತಿ ಲೆಂತ್ ಆಫ್ ದ ಆರ್ಕನ್ನು ಇಲ್ಲಿ ಡಿನೋಟ್ ಮಾಡ್ತದೆ. ಸೊ ಇಲ್ಲಿ AB ಅನ್ನ ಏನೈತಿ S ಅನ್ನೋದು ಇಲ್ಲಿ ಡಿನೋಟ್ ಮಾಡ್ತದೆ. ಸೊ R ಅನ್ನೋದು ಇಲ್ಲಿ ಏನಾಗಿರ್ತದೆ, ರೇಡಿಯಸ್ OA ಇಲ್ಲಿ R ಆಗಿರ್ತದೆ. ಸೊ ಇಲ್ಲಿ ನಾವು ಆ್ಯಂಗಲನ್ನು ಕಂಡು ಹಿಡಿಬೋದು. ಸೊ ನಿಮ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಕೆಳಗೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಆ್ಯಂಗಲ್ ಸಬ್ಸ್ಟೆಂಡ್ ಬೈ ದ ಆರ್ಕ. ಸೊ ಇಲ್ಲಿ ಆ್ಯಂಗಲನ್ನು ನಾವು ರೇಡಿಯೈ ಮುಖಾಂತರ ಏನೈತಿ ಇಲ್ಲಿ ಒಳಗಡೆ ತೊಗೊಂಬಂದಾಗ ಏನೈತಿ ಇಲ್ಲಿ ಆ್ಯಂಗಲ್ ಕ್ರಿಯೇಟ್ ಆಗ್ತದೆ. ಸೊ ಇದೇ ಆ್ಯಂಗಲ್ ಔಟ್ಸೈಡ್ ತೊಗೊಂಡಾಗ ನಾವು ಇಲ್ಲಿ ಏನೈತಿ ಈ ಆ್ಯಂಗಲ್ದ ಹಾಫ್ ಇಲ್ಲಿ ಏನಾಗಿರ್ತದೆ ಆ್ಯಂಗಲ್ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ 2θ ಇತ್ತಂದ್ರೆ ಇಲ್ಲಿ θ ಇರ್ತದೆ. ಅಂದರೆ ಇಲ್ಲಿ 30 ಡಿಗ್ರಿ ಫಾರ್ಮ್ ಆಗಿತ್ತಂದ್ರೆ ಇಲ್ಲಿ 60 ಡಿಗ್ರಿ ಇಲ್ಲಿ ಏನಾಗಿರ್ತದೆ O ಆ್ಯಂಗಲ್ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಆ್ಯಂಗಲ AOB ಇದು ಈಕ್ವಲ್ ಟು ಯಾವುದಕ್ಕದ ಅಂದ್ರೆ 2 ಇಂಟು ACB. ಸೊ ಇಲ್ಲಿ ಆ್ಯಂಗಲ AOB ಇದು ಈಕ್ವಲ್ ಇದ್ದಿದ್ದ ಆ್ಯಂಗಲ ACBಗೆ ಇದು 2 ಇಂಟು ACBಗೆ ಇದು ಈಕ್ವಲ್ ಇರ್ತದೆ. ಸೊ ನಿಮ್ಗೆ ಡಯಾಗ್ರಾಮನ್ನು ಈ ರೀತಿ ಕೊಟ್ಟು ಸೊ ಇಲ್ಲಿ ಡೈರೆಕ್ಟ್ ಕೇಳ್ತಾನು ಇದು 30 ಡಿಗ್ರಿ ಐತೆ ಅಂದ್ರೆ ಸೊ ಈ ಥರದ ಔಟ್ಸೈಡ್ ಆ್ಯಂಗಲ ಇಲ್ಲಿ ಎಕ್ಸ್ನ ಬೆಲೆ ಎಕ್ಸ್ ಎಷ್ಟು ಡಿಗ್ರಿ ಆಗಿರ್ತದೆ ಅಂತ ಕೇಳಿದ್ರೆ ಸೊ ಈ ಆ್ಯಂಗಲ್ದ ಹಾಫ್ ಏನಾಗಿರ್ತದೆ ಇದಾಗಿರ್ತದೆ ಅಂದ್ರೆ 15 ಡಿಗ್ರಿ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಅದರ್ ವರ್ಡ್ಸ್ದಾಗ ಸೆಂಟ್ರಲ್ ಆ್ಯಂಗಲ್ ಇಂಟು ಈಕ್ವಲ್ ಟು 2 ಇಂಟು ಆ್ಯಂಗಲ್ ಇನ್ ಅದರ್ ಸೆಗ್ಮೆಂಟ್. ಸೊ ಇಲ್ಲಿ ಈ ಆ್ಯಂಗಲ್ದ ಅದರ್ ಸೆಗ್ಮೆಂಟ್ ಯಾವ್ದ ಇದಾಗಿರ್ತದೆ. ಸೊ ಈ ಆ್ಯಂಗಲ್ ಏನಿರ್ತದೆ ಈ ಆ್ಯಂಗಲ್ದ ಡಬಲ್ ಇದು ಇರ್ತದೆ. ಇದು ಎಕ್ಸ್ ಆಗಿತ್ತಂದ್ರೆ ಇದು 2x ಆಗಿರ್ತದೆ. ಸೊ ನೆಕ್ಸ್ಟ್ ಇದು ಲೆಂತ್ ಆಫ್ ಆರ್ಕ್, ಇದು ರೇಡಿಯಸ್, ಇದು ಸೆಂಟರ್.
ಸೊ ಇಲ್ಲಿ ಸೆಂಟ್ರಲ್ ಆ್ಯಂಗಲನ್ನು ಇನ್ನೊಂದು ರೀತಿ ಕಂಡುಹಿಡಿಬೋದು. ಅದೇನಂದರೆ ಇಲ್ಲಿ ಲೆಂತ್ ಆಫ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಸೊ ಇದೇಗೆ ಅಂತ ಹೊಂದಿದ್ವು ಎಸ್ ಇಂಟು 360/2πr ಅನ್ನು ತೊಂದಿದ್ವು. ಸೊ ನಾವು ಇಲ್ಲಿ ಡೈರೆಕ್ಟ್ ಏನೈತಿ ಎಸ್ ಮತ್ತು ಆರ್ ಎಸ್ ಅಂದರೆ ಇಲ್ಲಿ ಲೆಂತ್ ಆಫ್ ಆರ್ಕ, ಆರ್ ಅನ್ನೋದು ರೇಡಿಯಸ್ ಆಫ್ ಸರ್ಕಲ್. ಸೊ ಇವೆರಡರ ಮುಖಾಂತರ ಸೆಂಟ್ರಲ್ ಆ್ಯಂಗಲನ್ನು ಕಂಡುಹಿಡಿಬೋದು. ಸೊ ಇಲ್ಲಿ ಬಂದಿರುವಂಥ ಸೆಂಟ್ರಲ್ ಆ್ಯಂಗಲ್ ಇನ್ ಫಾರ್ಮ್ ಆಫ್ ಅದ ರೇಡಿಯನ್ ಒಳಗೆ ಇರ್ತದೆ. ಸೊ ರೇಡಿಯನ್ ಯಾವ ರೀತಿ ಬರ್ತದ ಅಂದ್ರೆ, ಸೊ ಇಲ್ಲಿ ರೇಡಿಯನ್ ಫಾರ್ಮುಲಾ ಏನು ಬರ್ತದ, ಸೊ ರೇಡಿಯನ್ ಆರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಡಿಗ್ರಿ ಇಂಟು π/180 ಆಗ್ತದೆ. ಸೊ ಇದೇನೈತಿ ರೇಡಿಯನ ಫಾರ್ಮುಲಾ. ಸೊ ಇಲ್ಲಿ ರೇಡಿಯನ ಈಕ್ವಲ್ ಟು ಡಿಗ್ರಿ ಇಂಟು π/180. ಸೊ ಇಲ್ಲಿ ನಿಮ್ಗೆ ರೇಡಿಯನ್ ಕೊಟ್ಟಾಗ ಅದನ್ನ ಡಿಗ್ರಿದಾಗ ಕನ್ವರ್ಟ್ ಮಾಡಂದ್ರೆ, ಸೊ ಇಲ್ಲಿ ರೇಡಿಯನ π/5 ಕೊಟ್ರಂದ್ರೆ, ಸೊ ಇದು ಡಿಗ್ರಿ ಎಷ್ಟಾಗುತ್ತೆ, π/5ದ ಡಿಗ್ರಿ ಎಷ್ಟಾಗುತ್ತೆ ಅಂತ ಇಲ್ಲಿ ಕೇಳಿದ್ರಂದ್ರೆ ಡಿಗ್ರಿ ಡಿ ಆ್ಯಸ್ ಇಟ್ ಈಸ್ ಇಟ್ರಿ ಇಲ್ಲಿ π/180 ಆಗ್ತದೆ. ಸೊ ಈ ಪೈ ಗೆಟ್ ಕ್ಯಾನ್ಸಲ, ಇಲ್ಲಿ 5 1 5 3 15 3 ಉಳಿತು 5 6 30. ಸೊ 36 ಡಿಗ್ರಿ ಏನಾಗುತ್ತೆ, ಈ 36 ಈ ಕಡೆ ಬರ್ತಂದ್ರೆ ಇಲ್ಲಿ ಕೆಳಗದ ಇಲ್ಲಿ ಮ್ಯಾಕ್ ಹೋಗುತ್ತೆ. ಸೊ ಡಿಗ್ರಿ ಡಿ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 36 ಡಿಗ್ರಿ ಆಗುತ್ತೆ. ಸೊ π/5 ಡಿಗ್ರಿ ಎಷ್ಟಂದ್ರೆ 36. ಒಂದು ವೇಳೆ ಇಲ್ಲಿ ಏನು ಮಾಡ್ತಾರಂದ್ರೆ, ಈಗ ಡಿಗ್ರಿಯನ್ನು ಕೊಡ್ತಾರೋ ನಿಮ್ಗೆ ರೇಡಿಯನನ್ನು ಕಂಡುಹಿಡಿ ಅಂತಾರೋ. ಸೊ ಇಲ್ಲಿ ಡಿಗ್ರಿ 90 ತೋರಿ, ಸೊ 90 ಡಿಗ್ರಿಯನ್ನು ಕೊಟ್ಟಿದ್ದಾರು. ಸೊ ಈ ಥರ ರೇಡಿಯನನ್ನು ಕಂಡುಹಿಡಿ ಅಂದಾಗ ರೇಡಿಯನ್ ಈಕ್ವಲ್ ಟು ಡಿಗ್ರಿ π/180. ಸೊ ಇಷ್ಟ ಫಾರ್ಮುಲಾ ಅದ. ಸೊ ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ 90 ಡಿಗ್ರಿ ಕೊಟ್ಟಿದ್ದಾರೆ ಇಂಟು π/180. ಸೊ ಇಲ್ಲಿ 90 1 90 2. ಸೊ ಇಲ್ಲಿ π/2 ಅನ್ನೋದು ಏನಾಗುತ್ತೆ ಇಲ್ಲಿ ರೇಡಿಯನ್ ಆಗಿರ್ತದೆ. ಸೊ ರೇಡಿಯನ್ π/2 ಆಗ್ತದೆ. ಸೊ ಈ ರೀತಿ ನಾವು ಈ ರೇಡಿಯನ್ ಟು ಡಿಗ್ರಿ ಟು ರೇಡಿಯನ್ನ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಅದ. ಸೊ ಸೆಲ್ಲಿ marks an arc of length 8 inches and measure its central angle 120 degrees. What is the radius of arc ಅಂತ ಕೇಳಿದಾರು. ಸೊ ಇಲ್ಲಿ ನಮ್ಗೆ ಸೆಂಟ್ರಲ್ ಆ್ಯಂಗಲನ್ನು ಕೊಟ್ಟಿದ್ದಾರೆ, ಹಾಗೆ ಆರ್ಕನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ರೇಡಿಯಸನ್ನು ಕಂಡುಹಿಡಬೇಕು. ಸೊ ಸರ್ಕಲ್ದ ರೇಡಿಯಸನ್ನು ಕಂಡುಹಿಡಬೇಕು. ಸೊ ಮೊದಲಿಗೆ ಸರ್ಕಲ್ ಈ ರೀತಿ ಅದ. ಸೊ ಇಲ್ಲಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ 120 ಡಿಗ್ರಿ. ಸೊ ಇದು 120 ಡಿಗ್ರಿ ಅದ. ಸೊ ಇಲ್ಲಿ ಇದು ಲೆಂತ್ ಎಷ್ಟದ, ಇದು 8 ಇಂಚಸ್ ಅದ. ಸೊ ನಾವು ರೇಡಿಯಸ್ ಇಲ್ಲಿ ರೇಡಿಯಸನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಒ ಎ ಅನ್ನು ಕಂಡುಹಿಡಬೇಕು ಅಥವಾ ಒ ಬಿ ಅನ್ನು ಇಲ್ಲಿ ನಾವು ಕಂಡುಹಿಡಬೇಕು. ಸೊ ಇಲ್ಲಿ ನಮ್ಗೆ ಫಾರ್ಮುಲಾ ಏನದ, ಸೆಂಟ್ರಲ್ ಆ್ಯಂಗಲ್ ಇಂಟು ಎಸ್ ಇಂಟು 360 ಡಿವೈಡೆಡ್ ಬೈ 2πr ಅಂತ ಕೇಳಿದಾರು. ಸೊ ನಮ್ಗೆ ಸೆಂಟ್ರಲ್ ಆ್ಯಂಗಲ್ ಗೊತ್ತದ, ಆರ್ ಗೊತ್ತಿಲ್ಲ. ಸೊ ಹಾಗಾಗಿ ಈ ಆರನ್ನು ಈ ಕಡೆ ಕಳಿಸ್ರಿ, ಈ ಸೆಂಟ್ರಲ್ ಆ್ಯಂಗಲನ್ನು ಈ ಕಡೆ ತೋರಿ. ಸೊ ಈ ಆರ ಇಲ್ಲಿ ಕೆಳಗೈತೆ ಅಂದರೆ ಇಲ್ಲಿ ಮ್ಯಾಗ ಹೋಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಆ್ಯಂಗಲ್ ಆರ ಇಂಟು ಆಗಿ, ಸೊ ಈ ಸೆಂಟ್ರಲ್ ಆ್ಯಂಗಲ್ ಇಂಟು ಇದ್ದಿದ್ದನ್ನು ಈ ಕಡೆ ತೊಂದ್ರೆ ಕೆಳಗೆ ಡಿನಾಮಿನೇಟರ್ದಾಗ ಬರ್ತದೆ. ಸೊ ಆಗ ಫಾರ್ಮುಲಾ ಏನಾಗುತ್ತೆ, ಎಸ್ ಇಂಟು 360 ಡಿವೈಡೆಡ್ ಬೈ 2 ಇಂಟು ಪೈ ಇಂಟು ಸೆಂಟ್ರಲ್ ಆ್ಯಂಗಲ್. ಸೊ ಸೆಂಟ್ರಲ್ ಆ್ಯಂಗಲ್ ಎಷ್ಟದ 120 ಅದ. ಸೊ ಇಲ್ಲಿ ಎಸ್ ಅಂದ್ರೆ ನಮ್ಗೆ ಲೆಂತ್ ಆಫ್ ಆರ್ಕ, ಎಸ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ 8 ಇಂಚಸ್ ಕೊಟ್ಟಿದ್ದಾರೆ. ಸೊ 8 ಇಂಟು 360 ಡಿವೈಡೆಡ್ ಬೈ 2 ಇಂಟು 5 ಇಂಟು 120. ಸೊ ಇಲ್ಲಿ 0 0 ಗೆಟ್ ಕ್ಯಾನ್ಸಲ್, 12 1 12 3 ಆಗುತ್ತೆ, 2 1 2 4 ಆಗುತ್ತೆ. ಸೊ 4 3 12. ಸೊ 12/5 ಆಗ್ತದೆ.
ಸೊ 12/π ನಾವು ಯಾವ ರೀತಿ ಬರಿಬೋದು ಅಂದರೆ ಇದನ್ನ 12/π ಅಂದರೆ 22/7. ಸೊ ಇಲ್ಲಿ 2 6 2 11. ಸೊ ಇದು 7 ಇದ್ದಿದ್ದ ಮ್ಯಾಗ ಹೊತ್ತಂದ್ರೆ ಇಂಟು ಆಗುತ್ತೆ. 6 7 42 /11 ಆಗುತ್ತೆ. ಸೊ ಇಲ್ಲಿ ನಮ್ಗೆ ರೇಡಿಯಸ್ ಎಷ್ಟು ಬಂತು 42/11 ಇಲ್ಲಿ ನಮ್ಗೆ ರೇಡಿಯಸ್ ಬಂತು. ಸೊ ಇದನ್ನು ನಾವು 12/π ಅಂತಾನು ಅಷ್ಟನ್ನು ಇಡ್ಬೋದು ಅಥವಾ 42/11 ಅಂತಾನು ಇಡ್ಬೋದು. ಸೊ ಆಪ್ಷನ್ ಯಾವ ರೀತಿ ಕೊಟ್ಟಿರ್ತಾರ ಅದ್ರ ಮ್ಯಾಗ. ಸೊ ಇಲ್ಲಿ ನಮ್ಗೆ 12/π ಅಂತ ಅಟ್ಟ ರೇಡಿಯಸ್ ಇಲ್ಲಿ ಇಟ್ಟಿದ್ದಾರು ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್. Jim uses a compass to draw an arc of a length 11 inches and a radius of 7 inches without using a protractor. How can Jimmy calculate the angle of this arc ಅಂದಾನು. ಸೊ ಇಲ್ಲಿ ಸೆಂಟ್ರಲ್ ಆ್ಯಂಗಲ್ ಅನ್ನು ಕಂಡುಹಿಡಿಬೇಕು. ಸೊ ನಮಗೆ ಆರ್ಕ್ ಆಫ್ ಲೆಂತ್ ಎಷ್ಟು ಕೊಟ್ಟಿದ್ದಾರು, ಆರ್ಕ್ ಆಫ್ ಲೆಂತ್ 11 ಇಂಚಸ್ ಇಂಟು 360. ಸೊ ಸೆಂಟ್ರಲ್ ಆ್ಯಂಗಲ್ ಸಿ ಅಂತವ್ರಿ ಡಿವೈಡೆಡ್ ಬೈ 2 ಇಂಟು 5 ಅಂದ್ರೆ 22/7 ಇಂಟು ನಮಗೆ ಆರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರು 7 ಕೊಟ್ಟಿದ್ದಾರು. ಸೊ 7 7 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ 2 1 2 1 80 ಆಗುತ್ತೆ. ನೆಕ್ಸ್ಟ್ 2 1 2 9 ಆಗುತ್ತೆ. ಇಲ್ಲಿ 11 1 11 1. ಸೊ ಇಲ್ಲಿ ನಮ್ಗೆ 90 ಏನೈತಿ ಇಲ್ಲಿ ನಮ್ಗೆ ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 90 ಡಿಗ್ರಿ ಇದೆ ಆರ್ಕ್ ಆಫ್ ಆ್ಯಂಗಲ್ ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್, ಸೊ ಈ ಸರ್ಕಲ್ ಮೇಲೆ ಸಮ್ ಥಿಯರಮ್ಸ್ಗಳು ಬರ್ತಾವೆ. ಸೊ ಇದರಲ್ಲಿ ಏನಾಗುತ್ತೆ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಪ್ರೂಫ್ ಏನು ಕೇಳೋದಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ಗಳು ನಿಮ್ಗೆ ಗೊತ್ತಿರಬೇಕು. ಸೊ ಥಿಯರಮ್ 1, the angle subtended by the chord at the center is twice the angle subtended by it at a circumference. ಸೊ ಇಲ್ಲಿ ನೀವು ಸರ್ಕಲನ್ನು ನೋಡ್ಬೋದು. ಸೊ ಆಗಲೇ ಹೇಳಿದಾಗ ಏನೈತಿ, ಸೊ ಇಲ್ಲಿ ಆ್ಯಂಗಲ ಇಲ್ಲಿ AOB ಇದು ಆ್ಯಂಗಲ ಇಲ್ಲಿ ACB ಆ್ಯಂಗಲ್ಗೆ ಏನಾಗಿರ್ತದೆ ಈ ಥರ ಹಾಫ್ ಇರ್ತದೆ. ಸೊ ಇಲ್ಲಿ ಇದು 2θ ಇತ್ತಂದ್ರೆ ಇಲ್ಲಿ ಸಿ ಆ್ಯಂಗಲ್ ಏನೈತಿ ಇದು θ ಇರ್ತದೆ. ಸೊ ಇದು ಏನೈತಿ ಥಿಯರಮ್ 1 ಆಗಿರ್ತದೆ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ. ಡೈರೆಕ್ಟ್ ಅವರ ಇಲ್ಲಿ 2θ ಇಲ್ಲಿ 120 ಡಿಗ್ರಿಯನ್ನು ಕೊಟ್ಟಿದ್ರೆ ಅಂದ್ರೆ ಇಲ್ಲಿ ಸಿ ಆ್ಯಂಗಲ್ ಏನಾಗಿರ್ತದೆ ಇದು ಈ ಥರ ಹಾಫ್ 60 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್, ಸೊ ಸೆಕೆಂಡ್ ಥಿಯರಮ್ ಏನದ, the angle subtended by the diameter at the circumference is a right angle. ಸೊ ಇಲ್ಲಿ ಡಯಾಮೀಟರ್ದಿಂದ ಸೀದಾ ಸೆಂಟರ್ದಿಂದ ಈ ಡಯಾಮೀಟರ್ದಿಂದ ಆ್ಯಂಗಲ್ ಸೆಮಿ ಸರ್ಕಲ್ ಒಳಗೆ ಎಲ್ಲೇ ಫಾರ್ಮ್ ಆದ್ರೂ ಏನೈತದ ರೈಟ್ ಆ್ಯಂಗಲ್ ಅಂದ್ರೆ 90 ಡಿಗ್ರಿಯನ್ನು ಫಾರ್ಮ್ ಮಾಡ್ತದೆ. ಸೊ ಇದು ಇಲ್ಲಿ ತೊಂದ್ರೂ ಕೂಡ ಇಲ್ಲಿ ಇದು ಕೂಡ ಇಲ್ಲಿ 90 ಡಿಗ್ರಿ ಆಗಿರ್ತದೆ, ಅಥವಾ ಇಲ್ಲಿ ತೊಂದರೂ ಕೂಡ ಇದು ಕೂಡ ಏನೈತಿ ಇಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡ್ತದೆ. ಸೊ ಸೆಮಿ ಸರ್ಕಲ್ ಒಳಗೆ ಅಂದ್ರೆ ಇಲ್ಲಿ ಡಯಾಮೀಟರ್ದಿಂದ ಎಳೆದಂಥ ಯಾವುದೇ ಇಲ್ಲಿ ಒಂದು ಬಿಂದುಗೆ ಏನೈತಿ ಫಾರ್ಮ್ ಆಗುವ ಆ್ಯಂಗಲ್ ಅದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಥಿಯರಮ್, ದ ಆ್ಯಂಗಲ್ ಸಬ್ಟೆಂಡ್ at the circumference by the same arc are equal ಅಂದರು. ಸೊ ಇಲ್ಲಿ ಈ ಸೇಮ್ ಆರ್ಕ್ದಿಂದ ಸೊ ಇವೆರಡು ಏನೈತಿ ಇಲ್ಲಿ ಈಕ್ವಲ್ ಆಗಿರ್ತಾವ. ಸೊ ಯಾಕಂದ್ರೆ ಇಲ್ಲಿ ಸೇಮ್ ಆರ್ಕ ಈ ಆರ್ಕ್ದಿಂದ ಎಳೆದಂಥ ಯಾವುದೇ ಒಂದು ಬಿಂದುಗೆ ಏನೈತಿ ಇಲ್ಲಿ ಫಾರ್ಮ್ ಆಗೋ ಆ್ಯಂಗಲ್ ಇಲ್ಲಿ ಏನಾಗ್ತಾವ ಈಕ್ವಲ್ ಆಗಿರ್ತಾವ. ಹಾಗಾಗಿ ಇವುಗಳ ಲೆಂತ್ ಕೂಡ ಇಲ್ಲಿ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಂಗಲ್ ಸಬ್ಟೆಂಡ್ ಆಟ್ ದ
ಸರ್ಕಂಫರೆನ್ಸ್ ಬೈ ದ ಸೇಮ್ ಆರ್ಕ್ ಆರ್ ಈಕ್ವಲ್. ಸೊ ಇಲ್ಲಿ ಈ ಆ್ಯಂಗಲ್ ಸೇಮ್ ಇತ್ತಂದ್ರೆ ಇಲ್ಲಿ ಏನೈತಿ, ಈ ಆರ್ಕ್ ಲೆಂತ್ ಕೂಡ ಇಲ್ಲಿ ಸೇಮ್ ಆಗಿರ್ತದೆ. ಸೊ ಇದು ಥರ್ಡ್ ಥಿಯರಮ್ ಆಗಿರ್ತದೆ. ನೆಕ್ಸ್ಟ್, ಟು ಈಕ್ವಲ್ ಚೋರ್ಸ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಆಟ್ ದ ಸೆಂಟರ್ ಆಫ್ ದ ಸರ್ಕಲ್. ಸೊ ಇಲ್ಲಿ ಎರಡು ಸೇಮ್ ಸೈಜ್ ಚೋಡ್ ಅದಾವು. ಸೊ ಇವುಗಳಿಂದ ಆ್ಯಂಗಲ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತೆ, ಸೊ ಈ ಆ್ಯಂಗಲ್ ಕೂಡ ಏನೈತಿ ಸೇಮ್ ಆಗಿರ್ತದೆ. ಸೊ ಇಲ್ಲಿ ಸಿ ಡಿ ಮತ್ತು ಎ ಬಿ ಎರಡು ಸೇಮ್ ಲೆಂತನ್ನು ಹೊಂದಿದ್ರೆ ಇಲ್ಲಿ ಓ ಆ್ಯಂಗಲ್ ಎರಡು ಸೈಡ್ ಏನಾಗಿರ್ತದೆ, ಎ ಒ ಬಿ ಹಾಗೂ ಡಿ ಒ ಸಿ ಕೂಡ ಎರಡು ಆ್ಯಂಗಲ್ ಈಕ್ವಲ್ ಆಗಿರ್ತದೆ. ಸೊ ಇದು ಟೀಟಾ ಡಿಗ್ರಿ ಆಗಿರ್ತಂದ್ರೆ ಇದು ಕೂಡ ಟೀಟಾ ಡಿಗ್ರಿ ಆಗಿರ್ತದೆ. ಸೊ ನೆಕ್ಸ್ಟ್, if the angle subtended by the two chords at the center are equal, then two chords are equal. ಸೊ ಈ ಥರ ಎಕ್ಸಾಕ್ಟ್ ಆಪೋಸಿಟ್ ಏನಾಗುತ್ತೆ ಇದಾಗಿರ್ತದೆ. ಸೊ ಇಲ್ಲಿ ಟೀಟಾ ಏನೈತಿ ಅಂದ್ರೆ ಆ್ಯಂಗಲ್ ಎರಡು ಈಕ್ವಲ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ ಎರಡು ಈಕ್ವಲ್ ಅನ್ನು ಕೊಟ್ಟಿದಾಗ ಇವುಗಳ ಚೋರ್ಡ್ ಲೆಂತ್ ಕೂಡ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಅಂದ್ರೆ ಇಲ್ಲಿ ಆ್ಯಂಗಲ್ ಇದೆ 60 ಡಿಗ್ರಿ ಅನ್ನು ಕೊಟ್ಟಿರ್ತಾರೆ, ಇದು 60 ಡಿಗ್ರಿ ಅನ್ನು ಕೊಟ್ಟಿರ್ತಾರೆ ತಿಳ್ಕೊಂಡ್ರೆ ಇಲ್ಲಿ ಎ ಬಿ ಮತ್ತು ಸಿ ಡಿಗಳು ಎರಡು ಈಕ್ವಲ್ ಆಗಿರ್ತವೆ. ಸೊ ಇದು 4ನೇ ಥಿಯರಮ್ ಆಗಿರ್ತದೆ, ಸಾರಿ 5ನೇ ಥಿಯರಮ್ ಆಗಿರ್ತದೆ. ಸೊ ಇವುಗಳ ಫುಲ್ ಡೀಟೇಲ್ಸ್ ಈ PDF ಅಲ್ಲಿ ಇರ್ತದೆ, ಇದನ್ನ ಗ್ರೂಪ್ನಲ್ಲಿ ಹಾಕಿರಾಗ್ತದೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್, ಚೋರ್ಡ್ ಲೆಂತ್ ಫಾರ್ಮುಲಾ. ಸೊ ಇಲ್ಲಿ ಮೇನ್ ಎರಡು ಫಾರ್ಮುಲಾ ಬರ್ತಾವೆ. ಸೊ ಇಲ್ಲಿ ಚೋರ್ಡ್ ಲೆಂತನ್ನು ಕಂಡುಹಿಡಿಯಕ್ಕೆ, ಸೊ ಮೊದಲನೇ ಫಾರ್ಮುಲಾ 2 × √r² ಮೈನಸ್ d². ಸೊ ಇಲ್ಲಿ ಆರ್ ಅನ್ನೋದು ಏನಾಗುತ್ತದೆ, ಇಲ್ಲಿ ಡಯಾಗ್ರಾಮ್ದಲ್ಲಿ ನೋಡ್ಬೋದು ನೀವು ಆರ್ ಅನ್ನೋದು. ಸೊ ಇಲ್ಲಿ ಸೊ ಇದು ಆರ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ದಿಂದ ಈ ಚೋಡ್ಗೆ ಇರೋದು ಇದು ಡಿ ಲೆಂತ್ ಆಗಿರ್ತದೆ. ಸೊ ಇದು ಆರ್ ಅನ್ನೋದು ಸರ್ಕಲ್ದ ರೇಡಿಯಸ್ ಆರ್ ಇಲ್ಲಿ ಆಗಿರ್ತದೆ. ಸೊ ಹಾಗೆ ಇನ್ನೊಂದು ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಹಾಕಿ ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಚೋಡ್ ಲೆಂತ್ ಈಕ್ವಲ್ ಟು 2 × r × sin ಆಫ್ c/2 ಅಂದರು. ಸೊ ಇಲ್ಲಿ ಸಿ ಅನ್ನೋದು ಆ್ಯಂಗಲ್ ಸಬ್ಟೆಂಡ್ ಅಟ್ ಸೆಂಟರ್ ದ ಚೋಡ್. ಸೊ ಇಲ್ಲಿ ಆ್ಯಂಗಲ್ ಅನ್ನು ಇಲ್ಲಿ ಸಿ ಅನ್ನು ಡಿನೋಟ್ ಮಾಡ್ತದೆ. ಸೊ ಆ್ಯಂಗಲ್ ಕೊಟ್ಟಿರ್ತಾರೆ, ಸೊ ಅದನ್ನ ಇಲ್ಲಿ ಹಾಕಿ c/2 ಅಂತ ಹಾಕಿ ನಾವು ಇಲ್ಲಿ ಸೈನನ್ನು ಅಪ್ಲೈ ಮಾಡಿ ಇದನ್ನು ಕಂಡುಹಿಡಿಬಹುದಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಸಮ್ ಎಕ್ಸಾಂಪಲ್ಸ್ಗಳಿದಾವೆ, ನೀವು ನೋಡ್ಕೋಬಹುದು. ಫೈಂಡ್ ದ ಲೆಂತ್ ಆಫ್ ದ ಚೋಡ್ ಅ ಸರ್ಕಲ್ ವೇರ್ ರೇಡಿಯಸ್ ಇಸ್ 7 cm ಆ್ಯಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಾಮ್ ದ ಚೋಡ್ ಟು ದ ಸೆಂಟರ್ ಇಸ್ 4 cm ಅಂದರು. ಸೊ ಸರ್ಕಲ್ ಈ ರೀತಿ ಅದ. ಸೊ ಇಲ್ಲಿ ಸೆಂಟರ್ ಇಲ್ಲಿ ಐತೆ ಅಂದ್ರೆ ಇದು ಚೋರ್ಡು, ಇಲ್ಲಿ ರೇಡಿಯಸ್ ಇದ 7 ಅದ. ನೆಕ್ಸ್ಟ್ ಸೆಂಟರ್ದಿಂದ ಇದ 4 cm ಅದ. ಸೊ ಇಲ್ಲಿ ನಾವು ಚೋರ್ಡ್ ಲೆಂತನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಫಾರ್ಮುಲಾ ಏನದ, 2 × √r² ಅಂದ್ರೆ 7² ಮೈನಸ್ 4² ಆಗ್ತದೆ. ಸೊ 2 × √7² ಅಂದ್ರೆ 49 ಮೈನಸ್ 4² ಅಂದ್ರೆ 16. 2 × √49ರಲ್ಲಿ 16 ಹೋತಂದ್ರೆ ಸೊ ಇಲ್ಲಿ 33 ಆಗ್ತದೆ. ಸೊ 33 2 × √33 ಇಲ್ಲಿ ನಮ್ಗೆ ಚೋಡ್ ಲೆಂತ್ ಆಗಿರ್ತದೆ. ಸೊ ಈ √33 ಅನ್ನು ನಾವು 5.744 ಅಂತ ಬರಿಬೋದು. ಸೊ 2 × 5.744 ಈಕ್ವಲ್ ಟು ಎಷ್ಟಾಗುತ್ತೆ, 11.48 cm ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಲಿಯರ್ ಆಗಿ. ಸೊ ಇದು ಆರನ್ನು ಕೊಟ್ಟಿರ್ತಾರೆ. ಸೊ ಇದು ಡಿಸ್ಟೆನ್ಸ್ ಆಗುತ್ತೆ ಸೆಂಟರ್ ಟು ಚೋರ್ಡ. ಸೊ ಚೋರ್ಡ್ ಲೆಂತ್ ಏನಾಗಿರ್ತದೆ, ಸೊ ಇಲ್ಲಿ ರೇಡಿಯಸ್ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನಾಗುತ್ತೆ, ಇಲ್ಲಿ 90 ಡಿಗ್ರಿ ಇರ್ತದೆ. ಸೊ 90 ಡಿಗ್ರಿ ಇದ್ದಾಗ ಸೊ ಇದು ಈ ರೇಡಿಯಸ್ಸನ್ನು ಇದರಲ್ಲಿ
ಡಿಸ್ಟೆನ್ಸಲ್ಲಿ ಕಳೆದಾಗ ನಮ್ಗೆ ಈ ಲೆಂತ್ ಸಿಗ್ತದೆ. ಸೊ ಈ ಲೆಂತನ್ನು ಈ ಲೆಂತ್ದ ಡಬಲ್ ಏನಾಗಿರ್ತದೆ ಇದು ಚೌಡಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ 2 ಇಂಟು ಬಂದಿರ್ತದೆ.